ಕೃಷಿ ಚಟುವಟಿಕೆ ವೇಳೆ ರೈತರ ದೇಹ ಸೇರ್ತಿದೆಯಂತೆ ಕ್ರಿಮಿನಾಶಕ. ಹುಬ್ಬಳ್ಳಿಯ ಕೆಎಂಸಿಆರ್ಐ ವೈದ್ಯರ ಸಂಶೋಧನೆ ವೇಳೆ ಭಯಾನಕ ಸತ್ಯ ಬಯಲಾಗಿದೆ. ಸಂಶೋಧನೆಯ ವೇಳೆ ಅನ್ನದಾತರ ದೇಹದಲ್ಲಿ ವಿಷಕಾರಿ ಕೀಟನಾಶಕ ಪತ್ತೆಯಾಗಿದೆ. ಧಾರವಾಡ ಜಿಲ್ಲೆಯ 13 ರೈತರ ಮೇಲೆ ಪ್ರಾಯೋಗಿಕ ಅಧ್ಯಯನ ನಡೆದಿದೆ. ಅಪಾಯಕಾರಿ ಆರ್ಗನೋಫಾಸ್ಫೇಟ್ ಕೀಟನಾಶಕ ಅಂಶಗಳು ಪತ್ತೆಯಾಗಿದೆ. ಆಗ ರೈತರ ರಕ್ತ ಕಣಗಳಲ್ಲಿ ಡೇಂಜರಸ್ ಕ್ರಿಮಿನಾಶಕ ಅಂಶಗಳು ಪತ್ತೆಯಾಗಿವೆ. ಕೃಷಿ ಚಟುವಟಿಕೆ ವೇಳೆ ಮುಂಜಾಗ್ರತೆ ವಹಿಸದೆ ಕೀಟನಾಶಕ ಸಿಂಪಡಣೆ ಮಾಡಿರೋದೇ ಇದಕ್ಕೆ ಕಾರಣ. ಸಿಂಪಡಣೆ ವೇಳೆ ರೈತರ ದೇಹವನ್ನ ಸೇರ್ತಾ ಇದೆ ಈ ಅಪಾಯಕಾರಿ ರಾಸಾಯನಿಕ. ಕೃಷಿ ಚಟುವಟಿಕೆಯ ವೇಳೆ ಯಾವುದೇ ರೀತಿಯ ಮುಂಜಾಗ್ರತೆಯನ್ನ ವಹಿಸದೆ ಕೀಟನಾಶಕವನ್ನ ರೈತರು ಸಿಂಪಡಣೆ ಮಾಡ್ತಾರೆ. ಆದರೆ ಅಪಾಯಕಾರಿ ಕೀಟನಾಶಕದ ಅಂಶಗಳು ರೈತರ ದೇಹ ಸೇರ್ತಾ ಇದೆ. ಸಂಶೋಧನೆ ವೇಳೆ ಅಧ್ಯಯನದಲ್ಲಿ ಇದು ಪತ್ತೆ ಆಗಿದೆ. ನಮ್ಮ ಜೊತೆಗೆ ಡಾಕ್ಟರ್ ರಾಮ್ ಅವರು ಇದ್ದಾರೆ. ಸರ್, ಕಂಗ್ರ್ಯಾಚುಲೇಷನ್ಸ್. ಈ ಹಿಂದೆ ಕೂಡ ಮೊಬೈಲ್ ಬಳಕೆ ಬಗ್ಗೆ ಕೂಡ ತಾವು ಸಂಶೋಧನೆ ಮಾಡಿದ್ರಿ, ಮಕ್ಕಳಲ್ಲಿ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ. ಈಗ ಫಾರ್ಮರ್ಸ್ ಮೇಲೆ ನೀವು ಒಂದು ರಿಸರ್ಚ್ ಅನ್ನ ಮಾಡಿದ್ದೀರಾ. ಯಾವ ತರ ರಿಸರ್ಚ್, ಇದು ಹೇಗೆ ನಡೀತು? ನಮಸ್ಕಾರ. ಮೊದಲು ನಾವು ಈ ಅಧ್ಯಯನ ಮಾಡಿದ್ದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ರಿಸರ್ಚ್, ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ನಮ್ಮ ಆಡಳಿತ ವರ್ಗಕ್ಕೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅವರ ಸಹಾಯದಿಂದಲೇ ಈ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಮಗೆ. ಈ ಅಧ್ಯಯನದ ನಾವು ಮಾಡೋ ಉದ್ದೇಶ ಅಂದರೆ, ಈಗ ರೈತರು ಕೀಟನಾಶಕ ಕ್ರಿಮಿನಾಶಕಗಳನ್ನು ಬಹಳ ಬಳಸ್ತಾರೆ ಅನ್ನೋದು ಎಲ್ಲರಿಗೂ ಗುರುತಿರುವ ಉದ್ದೇಶ. ಆದರೆ ಅವು ಬಹಳಷ್ಟು ನಮ್ಮ ಆರೋಗ್ಯದ ಮೇಲೆ ಹಾನಿಕಾರಕ ಪ್ರಭಾವ ಉಂಟು ಮಾಡಬಹುದು. ಅದರಿಂದ ಅವರು ತಮ್ಮ ದೇಹದ ತಮ್ಮ ಆರೋಗ್ಯದ ಮೇಲೆ ಹಾನಿ ಆಗ್ಲಾರ್ದಂಥ ಅವ್ರ ಪ್ರಿಕಾಷನ್ಸ್ ತೊಗೊಳ್ಲಿಕ್ಕತ್ತಾರ ಅಂಥೇಳಿ ನೋಡಲಿಕ್ಕೆ ನಾವು ಅಧ್ಯಯನ ಮಾಡಿದ್ವಿ. ಅದಕ್ಕೆ ನಾವು ಇಲ್ಲಿ ಧಾರವಾಡ ಜಿಲ್ಲೆಯ ಗ್ರಾಮೀಣ ವಿಭಾಗದ ಒಂದು 13 ಜನ ರೈತರನ್ನ ಪರೀಕ್ಷೆಗೆ ಒಳಪಡಿಸಿದ್ವಿ. ಅವಾಗ ನಮ್ಗೆ ಕಂಡು ಬಂದಿದ್ದು ಏನಂದ್ರೆ, ಅವ್ರಿಗೆ ನಾವು ಕೇಳಿದ್ವಿ, ನೀವು ನಿಮ್ಗೆ ಯಾವ ಕೀಟನಾಶಕ ಯಾವಾಗ ಬಳಸಬೇಕು ಅದು ಸರಿಯಾಗಿ ಗುರ್ತಿದ್ದೇನಾ ಅಂಥೇಳಿ. ಅದ್ರ ಬಗ್ಗೆನೂ ರೈತರಿಗೆ ಗುರ್ತಿರಲಿಲ್ಲ. ಎರಡನೇದು, ಅದು ಕಾನ್ಸಂಟ್ರೇಷನ್ ಎಷ್ಟು ಡೈಲ್ಯೂಷನ್ ಮಾಡಿ, ಅಂದರೆ 1ರಿಂದ 10, 1ರಿಂದ 5 ಯಾವ ರೀತಿ ಡೈಲ್ಯೂಷನ್ ಮಾಡಿ ಅದನ್ನು ಕೊಡಬೇಕು ಅದು ಅವ್ರಿಗೆ ತಿಳಿದಿರಲಿಲ್ಲ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಅದು ಎಷ್ಟು ರೆಕಮೆಂಡೆಡ್ ಡೈಲ್ಯೂಷನ್ ಇರ್ತಲ್ಲ ಅಷ್ಟೇ ಅದನ್ನು ಅವ್ರು ಬಳಕೆ ಮಾಡಿದರೆ ಆರೋಗ್ಯದ ಮೇಲೆ ಅಪಾಯಗಳು ಕಡಿಮೆ. ಅದನ್ನು ಬಹಳ ಕಾನ್ಸಂಟ್ರೇಷನಲ್ಲಿ ಯೂಸ್ ಮಾಡಿದರೆ ಅದು ಆರೋಗ್ಯಕ್ಕೆ ಹಾನಿಯಾಗೋ ಸಾಧ್ಯತೆ ಬಹಳ ಜಾಸ್ತಿ ಇರ್ತದೆ. ಆಮೇಲೆ ನಾವು ಇದರಲ್ಲಿ ಅವ್ರಿಗೆ ಮೊದಲು ಕೇಳಿದ್ವಿ ಯಾವ್ದ್ಯಾವ್ದು ಬಳಸ್ತೀರಿ, ಆಮೇಲೆ ಬಳಸಿ ಎಷ್ಟು ದಿವಸ ಆಯಿತು ಅದನ್ನೆಲ್ಲ ಕೇಳಿದ್ವಿ. ಆಮೇಲೆ ಅವ್ರಿಗೆ ಸಿಮ್ಟಮ್ಸ್ ಅಂದರೆ ಇದ್ರದ್ದೇನು ಪಾಯ್ಸನಿಂಗ್ ಸಿಮ್ಟಮ್ಸ್ ಇರ್ತದೆ ಅದೇನಾದರೂ ಇದೇನಾ ಅಂಥೇಳಿ ಕೇಳಿದ್ವಿ. ಅದು ಅಂದರೆ ಕೈಗೆ ಜುಮ್ ಅನ್ನೋದು, ಆಮೇಲೆ ಕೈ ವೀಕ್ನೆಸ್ ಆಗೋದು, ಬಹಳ ಸುಸ್ತಾಗೋದು, ಈ ರೀತಿ ನಾನ್ ಸ್ಪೆಸಿಫಿಕ್ ಸಿಮ್ಟಮ್ಸ್ ಇರ್ಬೋದು. ಆದರೆ ಇವೆಲ್ಲ ಒಂದು ಪಾಯ್ಸನಿಂಗ್ ಸಿಮ್ಟಮ್ಸ್ ಇದೇನಾ ಅಂಥೇಳಿ. ನ್ಯೂರೋಪತಿ ಸಿಮ್ಟಮ್ಸ್, ಕೈ ಜುಮ್ ಅನ್ನೋದು, ಉರಿಯೋದು, ಆ ರೀತಿ ಇರೋದು 13 ಜನರಲ್ಲಿ 6 ಜನರಲ್ಲಿ ಕಂಡು ಬಂತು ನಮಗೆ. ಆಮೇಲೆ ಅದೇ ರೀತಿ ರೈತರಿಗೆ ನಾವು ಕೇಳಿದ್ವಿ, ನೀವು ಏನೇನು ಪ್ರಿಕಾಷನ್ ತೊಗೊಳ್ಬೇಕು ಇದು ಕೀಟನಾಶಕಗಳು ಹೊಡಿಬೇಕಾದ್ರೆ ಅಂತೇಳಿ ಕೇಳಿದ್ವಿ. ಅದನ್ನು ಕೇಳಿದಾಗ ಅದರಲ್ಲಿ 13 ಜನರಲ್ಲಿ ಇಬ್ಬರಿಗೆ ಮಾತ್ರ ನಾವು ಸರಿಯಾಗಿ ಪ್ರಿಕಾಷನ್ ತೊಗೊಂಡಿದ್ದೀವಿ ಅಂತ ಹೇಳಿದರು. ಆಮೇಲೆ ಯಾರು ಪ್ರಿಕಾಷನ್ ತೊಗೊಂಡಿದ್ದಾರೆ ಅವ್ರ ರಕ್ತದಲ್ಲಿ ಏನೂ ಪ್ರಾಬ್ಲಮ್ ಕಂಡು ಬಂದಿಲ್ಲ. ಅದು ಇಂಪಾರ್ಟೆಂಟ್ ವಿಷಯ. ಆಮೇಲೆ ಏನು ಬಾಕಿ 11 ಜನ ಅವರು ಪ್ರಿಕಾಷನ್ ತೊಗೊಳ್ಳಾರ್ದೆ ಹೊಡೆದಿದ್ದಾರಲ್ಲ, ಆಮೇಲೆ ಎಲ್ಲರದ್ದು ರಕ್ತ ಪರೀಕ್ಷೆ ಮಾಡಿದ್ವಿ. ಆ 11 ಜನರಲ್ಲಿ ಏನು ಪ್ರಿಕಾಷನ್ ತೊಗೊಂಡಿಲ್ಲ ಅವರಲ್ಲಿ 8 ಜನರಲ್ಲಿ ಅದು ಕೀಟನಾಶಕ ಅಂಶ ಕಂಡು ಬಂದಿದೆ. ಈ ರೀತಿ ಪರೀಕ್ಷೆ ಮೊದಲು ಎಲ್ಲೂ ಆಗಿರಲಿಲ್ಲ, ನಾವೇ ಫಸ್ಟ್ ಮಾಡಿದ್ದು. ಜಗತ್ತಿನಲ್ಲೇ ಎಲ್ಲೂ ಮಾಡಿಲ್ಲ ಅಂತೇಳಿ ಹೇಳ್ಬೋದು. ಅಂದರೆ ರೈತರ ರಕ್ತದಲ್ಲಿ ಈ ಕೀಟನಾಶಕ ಇರ್ತಾವೇನಂತೇಳಿ ನೋಡೋದು. ಅದು 13 ಜನರಲ್ಲೇ 8 ಜನರಲ್ಲಿ ಕಂಡು ಬಂದಿರೋದು ಒಂದು ಆಘಾತಕಾರಿ ಅಂಶ ಅದು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಶುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.